ಬೆಂಗಳೂರಲ್ಲಿ ತನ್ನ ಪ್ರಿಯತಮೆಯ ಕಾರಿಗೆ ಬೆಂಕಿ ಹಚ್ಚಿದಂತ ರೌಡಿ ಶೀಟರ್ನ ಜನ್ಮ ಜಾಲಾಡ್ತಾ ಇದ್ದಾರೆ ಪೊಲೀಸರು. 26 ವರ್ಷದ ರೌಡಿ ಶೀಟರ್ನ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 21 ಕೇಸುಗಳಿದ್ದಾವೆ. ರೌಡಿ ಶೀಟರ್ ಸ್ಟಾರ್ ರಾಹುಲ್ಗೆ ಬಿಸಿ ಮುಟ್ಟಿಸೋದಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಹುಲ್ ವಿರುದ್ಧ ಕೋಕಾ ಆಕ್ಟ್ ಅಂದ್ರೆ ಸಂಘಟಿತ ಅಪರಾಧಗಳ ತಡೆ ಕಾಯ್ದೆ, ಇದರ ಅಡಿಯಲ್ಲಿ ಪ್ರಕರಣ ದಾಖಲಿಸುವುದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಪೊಲೀಸರು. ಒಂದು ವೇಳೆ ಕೋಕಾ ಆಕ್ಟ್ ಅಡಿಯಲ್ಲಿ ಕ್ರಮ ಕೈಗೊಂಡ್ರೆ 1 ವರ್ಷ ಜಾಮೀನು ಸಿಗೋದಿಲ್ಲ, ಬೇಲ್ ಸಿಗೋದಿಲ್ಲ. ಈತ ಪದೇ ಪದೇ ಒಂದರ ಹಿಂದೆ ಒಂದರಂತೆ ಕೇಸುಗಳನ್ನು ಮಾಡ್ತಾನೆ ಇದ್ದಾರೆ. ವರ್ಷ 26, 21 ಕೇಸ್ ಇದೆ ಈತನ ಮೇಲೆ. ಈತನಿಗೆ ಪಾಠ ಕಲಿಸೋದಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಒಂದರ ಹಿಂದೆ 21 ಕೇಸುಗಳಿದ್ದಾವೆ ಅಂತಂದ್ರೆ ಇದು ರಿಪೇರಿ ಆಗುವಂತ ಪಾರ್ಟಿ ಅಲ್ಲ ಅಂತ ಅನ್ಸುತ್ತೆ. ಈಗ ಕೋಕಾ ಕಾಯ್ದೆ ಮುಖಾಂತರ ಇದನ್ನ ಸರಿದಾರಿಗೆ ತರೋದಕ್ಕೆ ಹೊರಟಿದಾರ ಪೊಲೀಸರು, ಆಗತ್ತಾ ಅದು? ಖಂಡಿತವಾಗಿಯೂ ಕೂಡ ರಕ್ಷತ್, ಈತನ ಒಂದು ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಈತ ಪೊಲೀಸರ ಮಾತಿಗೆ ಬಗ್ಗುವಂತೆ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಈತನಿಗೆ 26 ವರ್ಷ, ಈಗಾಗಲೇ 21 ಪ್ರಕರಣಗಳು ಈತನ ಮೇಲೆ ದಾಖಲಾಗಿದೆ. ಆದ್ರೂ ಕೂಡ ಈತನ ಹುಚ್ಚಾಟವನ್ನ ಮುಂದುವರ್ಸ್ತಾನೆ ಇದ್ದಾನೆ. ಆ ಒಂದು ಹಿನ್ನೆಲೆಯಲ್ಲಿ ಆತನ ಬಾಲವನ್ನ ಕಟ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದಲ್ಲ ಈಗ ಪೊಲೀಸರು ಕೋಕಾ ಆಕ್ಟ್ ಅನ್ನು ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು. ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಅವರು ಈಗಾಗಲೇ ಕಮಿಷನರ್ ಅವರಿಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಈತನ ವಿರುದ್ಧ ಕೋಕಾ ಆಕ್ಟ್ ಅನ್ನ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನ ಕೂಡ ಕೊಟ್ಟಿರುವಂತದ್ದು. ಕಮಿಷನರ್ ಅವರು ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟ ತಕ್ಷಣದಲ್ಲೇ ಈತನ ಮೇಲೆ ಕೋಕಾ ಆಕ್ಟ್ ಅನ್ನ ಹಾಕಲಾಗುತ್ತೆ. ಈತನ ಮೇಲೆ ಯಾಕೆ ಹಾಕಬೇಕು ಅನ್ನೋದನ್ನ ನೋಡ್ತಾ ಹೋದ್ರೆ ಈತ ಈ ಹಿಂದೆ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಅನ್ನ ಬರ್ತಾನೆ. ಲೈವ್ ಬಂದಂತ ಸಿಸಿಬಿ ಪೊಲೀಸರಿಗೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಆವಾಜನ್ನ ಕೂಡ ಹಾಕಿರ್ತಾನೆ. ಅನಂತರದಲ್ಲಿ ಒಂದು ಪ್ರಕರಣದಲ್ಲಿ ಗಿರಿನಗರ ಪೊಲೀಸರು ಈತನನ್ನ ಬಂಧಿಸಿರ್ತಾರೆ. ಹಾಗೆ ಆತನ ಕಾಲಿಗೆ ಗುಂಡನ್ನು ಕೂಡ ಹೊಡೆದಿರ್ತಾರೆ. ಅಂದ್ರೆ ಅವರ ಮೇಲೆ ಹಲ್ಲೆಯನ್ನ ಮಾಡಿ ತಪ್ಪಿಸಿಕೊಳ್ಳಿಕ್ಕೆ ಕೂಡ ಈತ ಪ್ರಯತ್ನವನ್ನ ಪಟ್ಟಿರ್ತಾನೆ. ಅನಂತರದಲ್ಲೂ ಕೂಡ ಈತ ತನ್ನ ರೌಡಿಸಂ ಆಕ್ಟಿವಿಟಿಗಳನ್ನ ಮುಂದುವರ್ಸ್ಕೊಂಡೇ ಹೋಗ್ತಾ ಇರುವಂತದ್ದು. ಈತ ಕುಳ್ಳು ರಿಜ್ವಾನ್ ಅಸೋಸಿಯೇಟ್ ಕೂಡ ಹೌದು. ಹಾಗೆ ಬೇಕರಿ ರಘು ಆಗಿರ್ಬೋದು, ಇವರೆಲ್ಲರ ಒಂದು ಜೊತೆಯಲ್ಲಿ ಈತ ತನ್ನ ಲಿಂಕ್ ಅನ್ನ ಇಟ್ಕೊಂಡಿದ್ದಾನೆ. ಈತ ಪೊಲೀಸರು ಎಷ್ಟೇ ಅಂದ್ರೆ ಆತನ ತಿಳಿಯನ್ನ ಹೇಳಿದಂತ ಸಂದರ್ಭದಲ್ಲೂ ಕೂಡ ಆತ ತಿದ್ದಿಕೊಳ್ಳುವಂತೆ ಕಾಣ್ತಾ ಇಲ್ಲ. ಮತ್ತೆ ಜೈಲಿನಿಂದ ಹೊರ ಬಂದ್ರೆ ಇದೇ ರೀತಿಯಲ್ಲಿ ಈತ ಮುಂದುವರ್ಸ್ತಾನೆ ಅನ್ನುವಂಥದ್ದು ಪೊಲೀಸರಿಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಈತನಿಗೆ ಸರಿಯಾದ ರೀತಿಯಲ್ಲಿ ಒಂದು ಪಾಠವನ್ನ ಕಲಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಈಗ ಆಕ್ಟ್ ಅನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈತ ರೌಡಿಸಮ್ ಅನ್ನ ಮುಂದುವರಿಸೋದಲ್ಲದೆ ಇನ್ನು ಕೆಲವೊಂದಿಷ್ಟು ಜನ ಏರಿಯಾದಲ್ಲಿರುವಂತಹ ಹುಡುಗರಿಗೂ ಕೂಡ ಈತ ಪ್ರೇರೇಪಣೆಯನ್ನ ಕೊಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ತನ್ನೊಂದಿಗೆ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಕೂಡ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಆತ ಮಾಡ್ತಾ ಇರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಆತನಿಗೆ ನಿಜಕ್ಕೂ ಕೂಡ ಕೋಕಾ ಆಕ್ಟ್ ಅನ್ನ ಹಾಕ್ಲಿಕ್ಕೆ ಈಗ ಮುಂದಾದ್ರೆ ಸ್ವಲ್ಪ ಮಟ್ಟಿಗೆ ಬೆಂಗಳೂರಿನ ಸೌತ್ ನಲ್ಲಿ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲದೆ ಈತನ ಮೇಲೆ ಅಂದ್ರೆ ಈತ ಇನ್ನು ಮುಂದೆ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗದೆ ಇರುವಂತೆ ಒಂದು ಎಚ್ಚರಿಕೆ ಕ್ರಮವನ್ನ ಕೂಡ ತೆಗೆದುಕೊಂಡಂತಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರ ಈ ಒಂದು ಕ್ರಮ ಏನಿದೆ ಇದು ಸರಿಯಾಗಿದೆ ಅಂತಾನೆ ಹೇಳ್ಬೋದು. ಈತನ ಮೇಲೆ ಕೋಕಾವನ್ನ ಹಾಕಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಕೂಡ ಈತನಿಗೆ ಸ್ವಲ್ಪ ಮಟ್ಟಿಗಾದ್ರೂ ಬುದ್ಧಿ ಬರಬಹುದು ಅಂತ ಅನ್ಸುತ್ತೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.